ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಸದಾ ಒಂದಿಲ್ಲೊಂದು ಸುದ್ದಿಯಿಂದ ಪ್ರಚಾರದಲ್ಲಿರುವ ಕ್ಷೇತ್ರ ದಾವಣಗೆರೆ ಜಿಲ್ಲೆಯ ಚನ್ನಗಿರಿ. ರಾಜ್ಯದ ವರ್ಣರಂಜಿತ ವ್ಯಕ್ತಿಗಳು ಪ್ರತಿನಿಧಿಸಿದ್ದ ಕ್ಷೇತ್ರವಿದು. ಅವಿಭಜಿತ ಶಿವಮೊಗ್ಗ ಜಿಲ್ಲೆಯ ತಾಲೂಕಾ ಕೇಂದ್ರವಾಗಿದ್ದ ಚನ್ನಗಿರಿ ಹೊಸ ಜಿಲ್ಲೆಗಳ ಪುನರ್ರಚನೆಯ ನಂತರ 1996ರಲ್ಲಿ ದಾವಣಗೆರೆ ಜಿಲ್ಲೆಯ ಭಾಗವಾಯಿತು. ಮಲೆನಾಡಿನ ಸೆರಗಿನಲ್ಲಿರುವ ಅರೆಮಲೆನಾಡು ಕ್ಷೇತ್ರವಾದ ಚನ್ನಗಿರಿಯನ್ನ ಅಡಿಕೆ ನಾಡು ಅಂತ ಕರೀತಾರೆ. ಭದ್ರಾ ನೀರಾವರಿ ಅಚ್ಚುಕಟ್ಟು ಪ್ರದೇಶ ಮತ್ತು ಉಂಬ್ರಾಣಿ ಏತ ನೀರಾವರಿ ಸೇರಿದಂತೆ ತಾಲೂಕಿನ ಬಹುಪಾಲು ನೀರಾವರಿ ಪ್ರದೇಶವಾಗಿದೆ. ಏಷ್ಯಾದಲ್ಲೇ ದೊಡ್ಡ ಕೆರೆ ಅಂತ ಕರೆಸಿಕೊಳ್ಳುವ ಶಾಂತಿ ಸಾಗರ ಇದೇ ತಾಲೂಕಿನಲ್ಲಿದೆ. ಸ್ವಾತಂತ್ರ್ಯ ಪೂರ್ವದಲ್ಲಿ ಕೆಳದಿ ಸಂಸ್ಥಾನದ ಶಿವಪ್ಪ ನಾಯಕನ ಅಧೀನದಲ್ಲಿದ್ದಂತಹ ಚನ್ನಗಿರಿ ಕೆಳದಿ ಸಂಸ್ಥಾನದ ರಾಣಿ ಚೆನ್ನಮ್ಮಾಜಿಯ ಕಟ್ಟಿಸಿದ ನಗರ ಅನ್ನೋ ಪ್ರತೀತಿ ಇದೆ. ಈ ಕ್ಷೇತ್ರದಲ್ಲಿ ಬಸವರಾಜು ಶಿವಗಂಗಾ ಮುಖಾಂತರ ಕಾಂಗ್ರೆಸ್ 2023ರಲ್ಲಿ ಗೆಲುವು ಸಾಧಿಸಿದೆ. ಹಾಲಿ ಶಾಸಕ ಬಸವರಾಜು ವಿ ಶಿವಗಂಗಾ ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ವಿಧಾನಸಭಾ ಕ್ಷೇತ್ರದ ಹಾಲಿ ಶಾಸಕರಾಗುವ ಮುನ್ನ ಇವರು ದಾವಣಗೆರೆ ಜಿಲ್ಲಾ ಕಿಸಾನ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿ ರೈತರ ಪರ ಹೋರಾಟಗಳ ಮುಖಾಂತರ ರಾಜಕೀಯವಾಗಿ ಮುಂಚೂಣಿಗೆ ಬಂದರು. ಲಿಂಗಾಯತ ಸಮುದಾಯಕ್ಕೆ ಸೇರಿದ ಇವರು ಚನ್ನಗಿರಿ ಭಾಗದಲ್ಲಿ ಪಕ್ಷದ ಬಲವರ್ಧನೆಗೆ ಶ್ರಮಿಸಿದ್ದಾರೆ. 2023ರ ಕರ್ನಾಟಕ ಚುನಾವಣೆಯಲ್ಲಿ ಚನ್ನಗಿರಿ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಮೊದಲ ಚುನಾವಣೆಯಲ್ಲೇ ಗೆಲುವು ಸಾಧಿಸಿದ್ದಾರೆ. ಕ್ಷೇತ್ರದ ರಾಜಕೀಯ ಇತಿಹಾಸ. ಈ ಹಿಂದೆ ಶಿವಮೊಗ್ಗ ಜಿಲ್ಲೆಯ ಭಾಗವಾಗಿದ್ದ ಚನ್ನಗಿರಿ ನಂತರ ದಾವಣಗೆರೆ ಭಾಗವಾಯಿತು. 1957ರಲ್ಲಿ ನಡೆದ ರಾಜ್ಯ ಚುನಾವಣೆಯಲ್ಲಿ ಕುಂದೂರು ರುದ್ರಪ್ಪ ಕಾಂಗ್ರೆಸ್ನಿಂದ ಸ್ಪರ್ಧಿಸಿ ಅವಿರೋಧವಾಗಿ ಆಯ್ಕೆಯಾದರು. 1962ರ ಚುನಾವಣೆಯಲ್ಲಿ ಸೋಷಿಯಲಿಸ್ಟ್ ಪಕ್ಷದಿಂದ ಸ್ಪರ್ಧೆ ಮಾಡಿದ್ದ JH ಪಟೇಲ್ ಅವರನ್ನ ಸೋಲಿಸಿ ಮರು ಆಯ್ಕೆಯಾದರು. ನಂತರ 1967ರಲ್ಲಿ ಸೋಷಿಯಲಿಸ್ಟ್ ಪಾರ್ಟಿಯಿಂದ ಸ್ಪರ್ಧಿಸಿದ್ದ NG ಹಾಲಪ್ಪ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿದ್ದ K ರುದ್ರಪ್ಪ ಅವರನ್ನ ಸೋಲಿಸಿ ಆಯ್ಕೆಯಾದರು. 1972ರಲ್ಲಿ ಕಾಂಗ್ರೆಸ್ ಸೇರಿ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದ DM ರಾಘವಪ್ಪ ಅವರನ್ನ ಸೋಲಿಸಿ ಮತ್ತೊಮ್ಮೆ ಆಯ್ಕೆಯಾದರು. 1978ರಲ್ಲಿ ತುರ್ತು ಪರಿಸ್ಥಿತಿ ಎದುರಾದಾಗ ಜನತಾ ಪಕ್ಷದ JH ಪಟೇಲ್ರು ಕಾಂಗ್ರೆಸ್ನ ಅಬ್ದುಲ್ ಹಮೀದ್ ಖಾನ್ ಅನ್ನುವವರನ್ನ ಸೋಲಿಸಿ ಮೊದಲ ಬಾರಿಗೆ ಶಾಸಕರಾಗಿ ಆಯ್ಕೆಯಾದರು. ಅಲ್ಲಿಂದ 1983 ಮತ್ತು 1985ರ ಸತತ 2 ಚುನಾವಣೆಗಳಲ್ಲಿ NG ಹಾಲಪ್ಪ ಅವರನ್ನ ಸೋಲಿಸಿದರು. 1989ರ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಹಾಲಪ್ಪ ಕೊನೆಗೂ ಜನತಾದಳದ ಪಟೇಲ್ರನ್ನ ಸೋಲಿಸುವುದರ ಮುಖಾಂತರ ತಮ್ಮ 2 ವರ್ಷದ ಸೇಡನ್ನ ತೀರಿಸಿಕೊಂಡರು. 94ರ ಚುನಾವಣೆಯಲ್ಲಿ ಮತ್ತೆ NG ಹಾಲಪ್ಪನವರನ್ನ ಸೋಲಿಸಿ ಮುಖ್ಯಮಂತ್ರಿಯಾದರು. 1994ರಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿದ್ದ ವಡ್ನಾಳ್ ರಾಜಣ್ಣ ಜನತಾದಳದ JH ಪಟೇಲ್ ಕಾಂಗ್ರೆಸ್ನ NG ಹಾಲಪ್ಪ ಅವರಿಗೆ ಸ್ಪರ್ಧೆ ಒಡ್ಡಿದ್ರು. 1999ರ ಚುನಾವಣೆಯ ಸಮಯಕ್ಕೆ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ ವಡ್ನಾಳ್ ರಾಜಣ್ಣ ಮಾಜಿ ಮುಖ್ಯಮಂತ್ರಿ JH ಪಟೇಲ್ರಂತಹ ಘಟಾನುಘಟಿಯನ್ನ ಸೋಲಿಸಿ ರಾಜ್ಯದ ಗಮನ ಸೆಳೆದರು. ಪಕ್ಷೇತರ ಅಭ್ಯರ್ಥಿಯೊಬ್ಬರು ಅಧಿಕಾರದಲ್ಲಿರುವ ಮುಖ್ಯಮಂತ್ರಿಯನ್ನ ಸೋಲಿಸಿ ಪ್ರಜಾಪ್ರಭುತ್ವದಲ್ಲಿ ಮತದಾರರ ಆಶೀರ್ವಾದ ಇದ್ರೆ ಯಾರ ವಿರುದ್ಧವೂ ಬೇಕಾದರೂ ಸ್ಪರ್ಧಿಸಿ ಗೆಲ್ಲಬಹುದು ಅಂತ ತೋರಿಸಿದ ಕ್ಷೇತ್ರ ಚನ್ನಗಿರಿ. ಬಳಿಕ ಕಾಂಗ್ರೆಸ್ ಸೇರಿದ ವಡ್ನಾಳ್ ರಾಜಣ್ಣ 2004ರಲ್ಲಿ ಕಾಂಗ್ರೆಸ್ನಿಂದ ಸ್ಪರ್ಧಿಸಿದ್ರು. ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ಪಟೇಲರ ಪುತ್ರ ಮಹಿಮಾ ಪಟೇಲ್ JDSನಿಂದ ಸ್ಪರ್ಧಿಸಿ ತಂದೆಯನ್ನ ಸೋಲಿಸಿದ ವಡ್ನಾಳ್ ರಾಜಣ್ಣ ಅವರನ್ನ 2ನೇ ಸ್ಥಾನಕ್ಕೆ ತಳ್ಳಿ ತಂದೆಯ ಸೋಲಿನ ಸೇಡನ್ನ ಪುತ್ರ ತೀರಿಸಿಕೊಂಡ್ರು. ಆದರೆ ನಂತರ ಮಹಿಮಾ ಪಟೇಲ್ ಈ ಕ್ಷೇತ್ರದಲ್ಲಿ ಇದುವರೆಗೂ ಗೆಲುವು ಸಾಧಿಸುವುದಕ್ಕೆ ಸಾಧ್ಯವಾಗಿಲ್ಲ. 2008ರ ಚುನಾವಣೆಯಲ್ಲಿ ಬಿಜೆಪಿಯಿಂದ ಸ್ಪರ್ಧಿಸಿದ್ದ ಮಾಡಾಳ್ ವಿರೂಪಾಕ್ಷಪ್ಪ ಕಾಂಗ್ರೆಸ್ನ ವಡ್ನಾಳ್ ರಾಜಣ್ಣ ಅವರನ್ನ ಸೋಲಿಸಿ ಮೊದಲ ಬಾರಿಗೆ ಬಿಜೆಪಿ ಖಾತೆ ತೆರೆದರು. ವಡ್ನಾಳ್ ರಾಜಣ್ಣ ಕಾಂಗ್ರೆಸ್ನಿಂದ ಸ್ಪರ್ಧಿಸಿ 2ನೇ ಸ್ಥಾನಕ್ಕೆ ತೃಪ್ತಿಪಟ್ಟರು. 2013ರಲ್ಲಿ ಮತ್ತೆ ಮಾಡಾಳ್ ಮತ್ತು ವಡ್ನಾಳ್ ನಡುವೆ ಚುನಾವಣೆ ನಡೆಯಿತು. ಈ ಚುನಾವಣೆಯ ಸಮಯದಲ್ಲಿ ವಡ್ನಾಳ್ 2ನೇ ಬಾರಿಗೆ ಶಾಸಕರಾಗಿ ಆಯ್ಕೆಯಾಗಿದ್ದರು. 2018ರ ಚುನಾವಣೆ ಇವರಿಬ್ಬರ ನಡುವಿನ ಹೋರಾಟ ಮುಂದುವರಿಯಿತು. ಅಂತಿಮವಾಗಿ ಮಾಡಾಳ್ ವಿರೂಪಾಕ್ಷಪ್ಪ ಗೆಲುವು ಸಾಧಿಸಿದ್ರು. 2023ರಲ್ಲಿ ಬಸವರಾಜು ಶಿವಗಂಗಾ ಈ ಕ್ಷೇತ್ರದಲ್ಲಿ ಗೆಲುವು ಸಾಧಿಸಿದ್ದಾರೆ. ಕ್ಷೇತ್ರದ ಮತದಾರರ ವಿವರ. ಚನ್ನಗಿರಿ ವಿಧಾನಸಭಾ ಕ್ಷೇತ್ರದಲ್ಲಿ ವೀರಶೈವ ಲಿಂಗಾಯತ 60,000, ಪರಿಶಿಷ್ಟ ಜಾತಿ 48,000, ಮುಸ್ಲಿಂ 28,000, ಕುರುಬ 18,000 ಹಾಗೂ ಪರಿಶಿಷ್ಟ ಪಂಗಡದ 15,000 ಮತಗಳಿವೆ.